ಓಂ ಸಾಯಿರಾಮ್. ನನ್ನೆಲ್ಲ ಸಾಯಿ ಕುಟುಂಬದವರಿಗೆ ಸ್ವಾಗತ, ಸುಸ್ವಾಗತ, ಧನ್ಯವಾದಗಳು. ಶ್ರೀ ಸಾಯಿ ಬಾಬಾ ಅವರ ಪವಾಡ. ಕಷ್ಟಗಳ ಹಿಂದೆ ಬಾಬಾರವರ ಆಶೀರ್ವಾದ ಹೇಗಿರುತ್ತದೆ ಎಂದು ತಿಳಿಯೋಣ ಬನ್ನಿ. ಒಬ್ಬ ಭಕ್ತನು ಪ್ರತಿದಿನ ಭಕ್ತಿಯಿಂದ ಪ್ರಾರ್ಥನೆ ಮಾಡುತ್ತಿದ್ದರೂ ತನ್ನ ಜೀವನದ ಸಮಸ್ಯೆಗಳು ಏಕೆ ಕಡಿಮೆಯಾಗುತ್ತಿಲ್ಲ ಎಂದು ಶಿರಡಿ ಸಾಯಿಬಾಬಾ ಅವರ ಬಳಿ ಬೇಸರದಿಂದ ಕೇಳಿದನು. ಅದಕ್ಕೆ ಸಾಯಿಬಾಬಾರವರು ಶಾಂತವಾಗಿ ಒಂದು ಕುಂಬಾರನು ಮಣ್ಣಿನ ಮಡಿಕೆಯನ್ನು ತಯಾರಿಸುತ್ತಿದ್ದುದನ್ನು ತೋರಿಸಿ ಹೇಳಿದರು. ಮಡಿಕೆ ಬೆಂಕಿಯ ಉರಿ ಮತ್ತು ಒತ್ತಡವನ್ನು ಅನುಭವಿಸಿದಾಗ ಮಾತ್ರ ಗಟ್ಟಿಯಾಗುತ್ತದೆ. ಹಾಗೆಯೇ ಜೀವನದಲ್ಲಿ ಕಷ್ಟಗಳು ನಿನ್ನನ್ನು ಬಲಿಷ್ಠನಾಗಿಯೂ ಜ್ಞಾನಿಯಾಗಿಯೂ ರೂಪಿಸುತ್ತದೆ. ಬಾಬಾರ ಈ ಮಾತುಗಳನ್ನು ಕೇಳಿದ ಭಕ್ತನಿಗೆ ಆಳವಾಗಿ ಅರ್ಥವಾಗಿತ್ತು. ಅವನಿಗೆ ಜೀವನದಲ್ಲಿ ಬರುವ ಕಷ್ಟಗಳು ಶಿಕ್ಷೆಯಲ್ಲ, ಅವು ನಮ್ಮನ್ನು ಇನ್ನಷ್ಟು ಉತ್ತಮ ವ್ಯಕ್ತಿಯನ್ನಾಗಿ ರೂಪಿಸುವ ಪರೀಕ್ಷೆಗಳು ಎಂಬುದು ಅವನಿಗೆ ಅರ್ಥವಾಯಿತು. ಆ ದಿನದಿಂದ ಅವನು ಸಮಸ್ಯೆಗಳನ್ನು ಭಯದಿಂದ ನೋಡುವುದನ್ನು ಬಿಟ್ಟು ತಾಳ್ಮೆ ಮತ್ತು ದೃಢ ನಂಬಿಕೆಯಿಂದ ಎದುರಿಸಲು ಶುರುವಾದನು. ಅವನು ಬಾಬಾರವರ ಮೇಲೆ ಸಂಪೂರ್ಣ ವಿಶ್ವಾಸವಿಟ್ಟು, ನನ್ನ ಜೀವನದಲ್ಲಿ ಏನಾಗುತ್ತಿದೆಯೋ ಅದು ಸಾಯಿಬಾಬಾರವರ ದೈವಿಕ ಯೋಜನೆಯ ಒಂದು ಭಾಗವಾಗಿದೆ, ಇದರ ಹಿಂದೆ ಖಂಡಿತ ಒಳ್ಳೆಯ ಉದ್ದೇಶವಿದೆ ಎಂದು ನಂಬಿದನು. ಈ ರೀತಿಯಾಗಿ ಅವನ ಮನಸ್ಸಿನಲ್ಲಿ ಶಾಂತಿ ದೊರೆಯಿತು ಮತ್ತು ಕಷ್ಟಗಳ ನಡುವೆಯೂ ಅವನು ಧೈರ್ಯದಿಂದ ಮುಂದೆ ಸಾಗಲು ಪ್ರಾರಂಭಿಸಿದನು. ಜೀವನದಲ್ಲಿ ಕಷ್ಟಗಳು ನಮ್ಮನ್ನು ದುರ್ಬಲಗೊಳಿಸಲು ಬರುವುದಿಲ್ಲ, ಅವು ನಮ್ಮನ್ನು ಗಟ್ಟಿಗೊಳಿಸಿ ಜ್ಞಾನ ಮತ್ತು ಅನುಭವ ನೀಡಲು ಬರುತ್ತವೆ. ಶ್ರೀ ಸಾಯಿಬಾಬಾ ಅವರ ಮೇಲೆ ನಂಬಿಕೆ ಇಟ್ಟು ತಾಳ್ಮೆಯಿಂದ ಇದ್ದರೆ ಪ್ರತಿಯೊಂದು ಪರೀಕ್ಷೆಯ ಹಿಂದೆ ಸಾಯಿಬಾಬಾರವರ ಆಶೀರ್ವಾದ ಅಡಗಿರುತ್ತದೆ. ಇದನ್ನು ಅರಿತುಕೊಂಡರೆ ನಮ್ಮ ಜೀವನದಲ್ಲಿ ಯಶಸ್ಸಿನತ್ತ ನಾವು ಸಾಗಬಹುದು. ಓಂ ಸಾಯಿ ಪ್ರಣಾಮ್.